Hey guys, ಎಲ್ಲರಿಗೂ ನಮಸ್ಕಾರ ಬಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಫ್ ಹೈ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ ಏಷ್ಯಾ ಕಪ್ 2025 ರಿಲೇಟೆಡ್ ಮಗ. ಏಷ್ಯಾ ಕಪ್ಪಿಗೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಜೊತೆಗೆ ಯಶಸ್ವಿ ಜೈಸ್ವಾಲ್ ಪಕ್ಕಾ ಶ್ಯೂರ್ ಆಗಿ ಆಡ್ತಾರೆ, ಇದ್ದೇ ಇರ್ತಾರೆ ಸ್ಕ್ವಾಡಲ್ಲಿ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ. ಹಾರ್ದಿಕ್ ಪಾಂಡ್ಯಾಗೆ ಆಗಿರಲಿ, ಶುಭ್ಮನ್ ಗಿಲ್ಗೆ ಆಗಿರಲಿ ಎಲ್ಲಿ ಕ್ಯಾಪ್ಟನ್ಸಿ ಕೊಡೋದಿಲ್ಲ. T20s ಅಂತ ಬಂದಾಗ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ, ಜೊತೆಗೆ ಕ್ಯಾಪ್ಟನ್ಸಿನ ಕೂಡ ಕಡಕಾಗಿ ನಿಭಾಯಿಸಿರುವಂಥದ್ದು ರೀಸೆಂಟ್ ಪಾಸಲ್ಲಿ ಯಾರು ಅಂದರೆ ಸೂರ್ಯಕುಮಾರ್ ಯಾದವ್. ಅವ್ರಿಗೇನೆ ಕ್ಯಾಪ್ಟನ್ಸಿ ಇರುತ್ತೆ ಅಂತ ಇವಾಗ ಡಿಕ್ಲೇರ್ ಆಗಿದೆ. ನೋಡೋಣ ಸ್ಕ್ವಾಡಿಂಗ್ ಇರುತ್ತೆ ಅಂತ. ಅಪ್ಡೇಟ್ ಬಿಟ್ಟು ಇಂಡಿಯಾ ವರ್ಸಸ್ ಶ್ರೀಲಂಕಾ ಸೀರೀಸ್ ಆಗಬೇಕಾಗಿತ್ತು, ಅದು ಇದು ಅಂತ ಎಲ್ಲ ಅಪ್ಡೇಟ್ ಬಂದಿತ್ತಲ್ಲ. ವೈಟ್ ಬಾಲ್ ಸೀರೀಸು ಆಗಸ್ಟ್ ಮಂತಲ್ಲಿ ಅಂತ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಸೀರೀಸ್ ನಡೀತಾ ಇದೆ ಅಂತಲ್ಲ, ಸೀರೀಸ್ ನಡೆಯೋದಿಲ್ಲ ಅಂತ ಇವಾಗ ಶ್ರೀಲಂಕನ್ ಬೋರ್ಡು ಜೊತೆಗೆ BCCI ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ ಯಾವುದೇ ವೈಟ್ ಬಾಲ್ ಸೀರೀಸು ನಡೀತಾ ಇಲ್ಲ. ಆದ್ದರಿಂದ ಸೆಪ್ಟೆಂಬರಲ್ಲೇ ಅಂದರೆ ಏಷ್ಯಾ ಕಪ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಇಂಡಿಯಾದ ಮ್ಯಾಚ್ಗಳು. ಅಲ್ಲಿವರೆಗೂ ಕೂಡ ಯಾವುದೇ ಮ್ಯಾಚು ಇಲ್ಲ, ಕನ್ಫರ್ಮ್. ಅಪ್ಡೇಟ್ ನಂಬರ್ 3, ಮೊಹಮ್ಮದ್ KF ಅವರು ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ಮಗ. ಗೊತ್ತಿಲ್ಲ ಇವರಿಗೆ ಇನ್ಸೈಡ್ ರಿಪೋರ್ಟ್ಸ್ ಬಂತೋ ಅಥವಾ ರೀಸೆಂಟಾಗಿ ಆಗಿರುವಂಥ ಡೆವಲಪ್ಮೆಂಟ್ಸ್ಗಳು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಜೊತೆಗೆ BCCI ಮಾತಾಡುತ್ತೆ, ಮೀಟ್ ಇಡುತ್ತೆ, ಅದು ಇದು ಅಂತೆಲ್ಲ ಬಂದಿರೋ ಅಪ್ಡೇಟು. ಜೊತೆಗೆ ಮೊಹಮ್ಮದ್ KF ಇವಾಗ ಕೊಡ್ತಾ ಇರೋಂಥ ಸ್ಟೇಟ್ಮೆಂಟ್ ಎಲ್ಲ ನೋಡ್ತಾರೆ, ಏನಾರು ಆಗ್ಬೋದು ಡೆವಲಪ್ಮೆಂಟ್ಗಳು ODI ಫಾರ್ಮೆಟಲ್ಲಿ ಅಂತ ಅನ್ನಿಸ್ತದೆ. ಶುಭ್ಮನ್ ಗಿಲ್ ರೆಡಿ ಟು ಟೇಕ್ ಓವರ್ ODI ಕ್ಯಾಪ್ಟನ್ಸಿ ಫ್ರಮ್ ರೋಹಿತ್ ಶರ್ಮಾ ಅಂತ ಅಪ್ಡೇಟು. ಏನಿದು ಡೆವಲಪ್ಮೆಂಟು? ಈ ಥರ ಮೊಹಮ್ಮದ್ KF ಹೇಳ್ಬಿಟ್ಟಿದಾರಲ್ಲ. ಅಂದರೆ ಮೊಹಮ್ಮದ್ KF ಏನೇನು BCCI ಇಂಟಿಗ್ರಲ್ ಪಾರ್ಟಲ್ಲಿ ಏನಿಲ್ಲ, ಈಚೆ ಕಡೆ ಇದ್ದಾರೆ. ಬಟ್ ಅವ್ರಿಗೂ ಏನಾದ್ರು ಇನ್ಫಾರ್ಮೇಷನ್ ಅದು ಇದು ಬಂದಿದೆಯಾ? ಅಥವಾ 2027 ವರ್ಲ್ಡ್ ಕಪ್ಪಲ್ಲಿ ಶುಭ್ಮನ್ ಗಿಲ್ ಅಂದರೆ ರೋಹಿತ್ ಶರ್ಮಾನು ಇರ್ತಾರೆ, ಕ್ಯಾಪ್ಟನ್ಸಿ ಮಾತ್ರ ಶುಭ್ಮನ್ ಗಿಲ್ ನಿಭಾಯಿಸೋ ಥರ ಏನಾದರೂ ಮಾಡಬಹುದಾ ಗೊತ್ತಿಲ್ಲ. ಒಟ್ಟಲ್ಲಿ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದಾರೆ 2027 ವರ್ಲ್ಡ್ ಕಪ್ನ ಆಡಬೇಕು ಅಂತ. ಅದು ಅವರ ಕ್ಯಾಪ್ಟನ್ಸಿ ಹೋದ್ರೆ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಕೊಡಬೇಕು ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕೆ ಅಂತ ಮೊಹಮ್ಮದ್ KF ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4, ಸಂಜು ಸ್ಯಾಮ್ಸನ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ ಮಗ. ಸಂಜು ಸ್ಯಾಮ್ಸನ್ನ ಟ್ರೇಡ್ ರಿಲೇಟೆಡ್ ಸಿಕ್ಕಾಪಟ್ಟೆ ರೂಮರ್ಸ್ಗಳು, ಸ್ಪೆಕ್ಯುಲೇಷನ್ಸ್ಗಳು ಸ್ಪ್ರೆಡ್ ಆಗ್ತಾ ಇತ್ತು. ಸಂಜು ಸ್ಯಾಮ್ಸನ್ ಇನ್ KKR ಆ್ಯಂಡ್ ಸಂಜು ಸ್ಯಾಮ್ಸನ್ ಇನ್ CSK ಅಂತ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಇದಕ್ಕೆ ಸಂಜು ಸ್ಯಾಮ್ಸನ್ ಕೂಡ ಉತ್ತರ ಕೊಟ್ಟಿದ್ದರು. ಆ ಥರ ಯಾವುದೇ ಅಪ್ರೋಚ್ ಬಂದಿಲ್ಲ ಅಂತ ಅನ್ಕೊತೀನಿ ರಾಜಸ್ಥಾನ್ ರಾಯಲ್ಸ್ಗೆ. ನನಗೇ ಆಗಲಿ ಬಂದಿರ್ಬೋದು, ಬಟ್ ಓಪನ್ ಆಗಿ ಎಲ್ಲೂ ಹೇಳ್ಕೊಂಡಿಲ್ಲ ಅವರು. ನಾನು ರಾಜಸ್ಥಾನ್ ರಾಯಲ್ಸಲ್ಲಿ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರು. ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಕೂಡ ಕನ್ಫರ್ಮ್ ಆಗಿದೆ, ನಾವು ಸಂಜು ಸ್ಯಾಮ್ಸನ್ನ ಬಿಡ್ತೀವಿ ಅಂತ. ನಿಮ್ಗೆ ಯಾರು ಹೇಳಿದ್ದು ಸಂಜು ಸ್ಯಾಮ್ಸನ್ನ ಬಿಟ್ಬಿಟ್ಟು ಅಂತ? ನೀವೇ ರಿಪೋರ್ಟ್ಸ್ಗಳನ್ನ ಹಾಕಂತಿದ್ದೀರಾ, ನೀವೇ ಫೇಕ್ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀರಾ. ಸಂಜು ಸ್ಯಾಮ್ಸನ್ ಎಲ್ಲ ಬಿಡೋ ಅಂತ ಮಾತೇ ಇಲ್ಲ. ಅವರೇ ನಮ್ಮ ಕ್ಯಾಪ್ಟನ್ನು, ಅವರೇ ನಮ್ಮ ಬಾಸು ಅಂತ ಹೇಳ್ಬಿಟ್ಟಿದ್ದಾರೆ ಈಗ. ಸೊ ಅದರಿಂದ ಎಲ್ಲೂ ಹೋಗ್ತಿಲ್ಲ ಸಂಜು ಸ್ಯಾಮ್ಸನ್, RRಲ್ಲಿ ಇರ್ತಾರೆ. ಅಪ್ಡೇಟ್ ನಂಬರ್ 5, AB de Villiers ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ 360 ಯಾರು? ಸೌತ್ ಆಫ್ರಿಕಾ ಕಡೆಯಿಂದ ನೆಕ್ಸ್ಟ್ 360 ಯಾರು ಆಗಬಹುದು ಅಂತ ಕ್ವಶನ್ ಬಂದಾಗ ಅವ್ರಿಗೆ ಕೊಟ್ಟಿರುವಂಥ ಉತ್ತರ ಇದೆ. ಸಿಕ್ಕಾಪಟ್ಟೆ ಫ್ಯಾನ್ ಬಾಯ್ ಆಗಿರುವಂಥ ಡೆವಾಲ್ಡ್ ಬ್ರೇವಿಸ್, AB de Villiers ಫ್ಯಾನು, 17 ನಂಬರ್ನ ಹಾಕೊಳ್ಳುವಂಥ AB de Villiers ಫ್ಯಾನ್ ಡೆವಾಲ್ಡ್ ಬ್ರೇವಿಸ್ನ 360 ಆಗಬಹುದು ಅಂತ ಇವರು ಹೇಳಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ಹೆಂಗಾಗಿದ್ದಾರೆ, IPL ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಇವಾಗ ಇಂಟರ್ನ್ಯಾಷನಲ್ಸಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಫ್ಯೂಚರು ಚೆನ್ನಾಗಿದೆ ಡೆವಾಲ್ಡ್ ಬ್ರೇವಿಸ್ತು ಅಂತ ಹೇಳಿದರೆ. ಆ್ಯಂಡ್ ಇಂಟರ್ವ್ಯೂ ಅವ್ರು ಇನ್ನೂ ಒಂದು ಕ್ವಶನ್ ಕೇಳಿದಾಗ ಅವ್ರು CS ಕೇಳಿದ್ರಲ್ಲ ಗುರು, RCB ಇಲ್ವಲ್ಲ ಅಂತ ಕೇಳಿದಾಗ ಇಟ್ ಕ್ಯಾನ್ ಸ್ಟಿಲ್ ಚೇಂಜ್. ಅಂದರೆ RCBಗೆ ಬಂದರೂ ಬರ್ಬೋದು ಫ್ಯೂಚರಲ್ಲಿ, ಮತ್ತೆ ಒಬ್ಬ ABD RCBಗೆ ಬಂದರೂ ಅಂದರೆ ಡೆವಾಲ್ಡ್ ಬ್ರೇವಿಸ್ RCBಗೆ ಬಂದು ABD ಥರ ಪರ್ಫಾರ್ಮ್ ಮಾಡ್ಬೋದು ಅನ್ನೋ ಒಂದು ಪ್ರೊಡಿಕ್ಷನ್ನ ಅವರು ಹೇಳ್ತಾ ಇದ್ದಾರೆ. ಬಟ್ ಮುಂಚೆನೇ ಸಿಕ್ಕಾಪಟ್ಟೆ ಇತ್ತು ಅವಕಾಶ RCBಗೆ ಡೆವಾಲ್ಡ್ ಬ್ರೇವಿಸ್ನ ಎಳ್ಕೊಳ್ಳೋದಕ್ಕೆ. ನಾನು ಫ್ಯಾನು ಅಂತ ಡೆವಾಲ್ಡ್ ಬ್ರೇವಿಸ್ ಬಡಕಾಂತ ಇದ್ರು, ಹಂಗೆ ನಾನು RCB ಫ್ಯಾನ್ ಅಂತ. ಬಟ್ ಡೆವಾಲ್ಡ್ ಬ್ರೇವಿಸ್ನ RCB ತಗೊಂಡಲೇ ಇಲ್ಲ. ಇದಿಷ್ಟು ಆಗಿತ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ ಮಗ.